ಹೆಂಗಿತ್ರಿ ಆರ್ಸಿಬಿದ ಮ್ಯಾಚ್ ಅಂತ ಮ್ಯಾಚ್ ಈಜಿ ಮ್ಯಾಚ್ ಗೆದ್ರ ಆರ್ಸಿಬಿ ಅಲ್ಲ ಆರ್ಸಿಬಿದ ಹೇಳಿಬಿಟ್ಟಾರ. ನೀವು ಈಜಿಗೆಲ್ಲ ಹೋಗ್ಬೇಡ್ರು, ಬಾಯಾಗ ಬೀಜ ಬರ್ಬೇಕು, ನಮ್ಮ ಹಳಿ ಆರ್ಸಿಬಿ ಮರ್ಯಾಕತ್ತೀವಿ ಅಂತೇಳಿ. ಎಂತ ಮ್ಯಾಚ್ ಅಯ್ಯನ ಸುದ್ದಿ ಸರಳ ಹೊಂಟಿತ್ತು. ಗಾಡಿ ಸರಳ ಹೋಗಿಂತ ಮೊದಲ ಬಾಯಾಗ ಬೀಜ ಬಂದಿತ್ತು. ಕೊಹ್ಲಿ ಸಾಹೇಬದೊಂದು ಕ್ಯಾಚ್ ಬಿಟ್ಟ, ಈ ಕಡೆ ಬೆತ್ತಲ್ದ ಒಂದು ಕ್ಯಾಚ್ ಬಿಟ್ಟ, ಅಲ್ಲೇ ನಮ್ಮ ಬಾಯಾಗ ಬೀಜ ಬಂದಿದ್ದು. ಮತ್ತೆ ಒಳಗೆ ಹಾಕೊಂಡು ಮತ್ತೆ ಬ್ಯಾಟಿಂಗ್ ಚಾಲು ಮಾಡ್ದ ನಮ್ಮ ಹುಲಿಗಳು. ಬೆಂಕಿ ಬ್ಯಾಟಿಂಗ್ ಕೊಹ್ಲಿ ಸಾಹೇಬಂದ. ಇವತ್ತು ಸೆಂಚುರಿ ಹಾಕಿತ್ತ ಬೇಡ ಲಕ್ ಅವನು ನೆಕ್ಸ್ಟ್ ಟೈಮ್ ಲಕ್ಕಿಗೆ ಗೊತ್ತಿ ಸೆಂಚುರಿ ಹೊಡಿನಂತ ಪಡಿಕಲ್ಲ. ಹಿಂದಿನ 2-3 ಮ್ಯಾಚ್ ಆಡಿದ್ದಲ್ಲ, ಬ್ಯಾಟ್ ಕಾದಿತ್ತು, ಬಾಲು ಕಾದಿತ್ತು, ರಿಪ್ ಹೊಡೆದ 50 ಮಾಡ್ದ. ಅವನು ಲಾಸ್ಟಿಗೆ ಮತ್ತ ಬೀಜ ಬಂದು ವಾಯಾಗ ಮತ್ತೆ ಒಳಗೆ ಹೋದು. ಪಾಂಡ್ಯ ಬಾಲಿಗೆ ಹೊಡೆಸ್ಕೊಂಡಿದ್ದ 50 ರನ್ ಸಿಕ್ಕರೆ ಸಾಕು. ಅವನು ಬ್ಯಾಟ್ ಕಾದಿತ್ತು, ಇಕ್ಕರ್ಸಿದ್ದ. ಅವನು ಹಿಂದಿನ ಮ್ಯಾಚ್ ಸೋತಿದ್ದಕ್ಕೆ ಏನು ಮಾತಾಡೋದು ಆರ್ಸಿಬಿ ಹಂಗ ಹಿಂಗ ನಿಮ್ಮ ನೆತ್ಯಾಗ ಅವನ ಏನ ಹಂಗ ಆಟಾಡಕ್ ಬಂದೇವನ ಶೇಂಗಾ ಹುರಿಲಾಕ ಬಂದೇವಲ್ಲಿ. ಲಾಸ್ಟ್ ಮ್ಯಾಚ್ ಇತ್ತು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂದಾಗ ಲೀಗ್ ಮ್ಯಾಚ್. ಇವತ್ತು ಲಾಸ್ಟ್ ಇನ್ನು ಫೈನಲ್ದಾಗ ನಾವು ಭೇಟಿ ಆಗುವಂಥದ್ದು. ಈ ಮ್ಯಾಚ್ ಬಿಡಬಾರ್ದು, ಬಡ ಬಾಯಾಗ ಹಾಕೋಬೇಕಂತೇಳಿ ನಿಂತಿದ್ದ ನಮ್ಮ ಟೈಮ್. ಇವತ್ತು ಮ್ಯಾಚ್ ಕಡೆಕ್ ಮಾಡ್ಯಾರ. ನೆಕ್ಸ್ಟ್ ಮ್ಯಾಚ್ ಡೆಲ್ಲಿಯಾಗಿ ಹೊಕ್ಕಿ ಅವ್ರು ಡೆಲ್ಲಿನ ತೆಗಿಯೋನಂತ ಅವನು ಒಯ್ದ. ಜೈ ಆರ್ಸಿಬಿ. ಏನು ಪಾರ್ಥ ಸುಂಡ್ಯ ತಂಗ್ ಬಿದ್ವಿಲ್ಲ ಏಟ್ ನಡಿ ಮನಿ ಕಡಿಗಿ. ಜೈ ಆರ್ಸಿಬಿ. ಮತ್ತೇನ ಪಕ್ಕ 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 ಉರ್ಲಾಕತ್ತದಲ್ಲ, ಬರ್ನಲ್ಲ ಹಚ್ಕೊರಿ ಬರ್ನಲ್ಲ. ಇವತ್ತು ವಿರಾಟ್ ಕೊಹ್ಲಿ ಆಡ ನೋಡಿ ಹೊಟ್ಟೆ ಬೆಂಕಿ ಬಿದ್ದಿರ್ಬೇಕು. ಕಮೆಂಟ್ ಹಾಕ್ತಿರಿ ಕರಿ ಮಸಿ ಹಚ್ಕೊಳಕ್ ರೆಡಿ ಅಂತೇಳಿ, ನಿಮ್ಗೆ ಹಚ್ಕೊಂಡಂಗ ಆಯ್ತಿಲ್ಲ. ನಾಳೆ ಚಾಲೆಂಜ್ ಕಂಪ್ಲೀಟ್ ಮಾಡೇ ಮಾಡ್ತೀವಿ. ಜೈ ಆರ್ಸಿಬಿ. ಆರ್ಸಿಬಿ ಹೇಟ್ರಸ್ ಎಲ್ಲಿದ್ರಪ್ಪ? ಮೆಡಿಕಲ್ ಹೋಗ್ಯಾರು. ಯಾಕ ಬರ್ನಾಲ್ ತಗೊಂಡ್ಬರ್ಲಕ್ಕ. ಹುಲಿ ಆರ್ಸಿಬಿ ಗೆದ್ದ ಹೇಟ್ರಸ್ ಏನ್ ಮಾಡ್ತಾರ? ಫೋನ್ ಸ್ವಿಚ್ ಆಫ್ ಮಾಡ್ತಾರ. ಹುಲಿ ಆರ್ಸಿಬಿ ಸೋತಾಗ ನಾಯಿಗಳು ಹೆಂಗ್ ಬುಗುಳ್ತಾವ? ಒಯ್ಕೊ 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 ಒಯ್ಕೊ. ಹೇಗಿತ್ತು ಬ್ರೋ ಮ್ಯಾಚ್ ಸಕ್ಕತ್ತಾಗಿತ್ತು. CSK ಮೇಲೆ 250 ಹೊಡೆದಾಗ್ಲೂ ಇಷ್ಟು ಮಜಾ ಸಿಕ್ಕಿರಲಿಲ್ಲ. ಬಟ್ GT ಮೇಲೆ ಇವತ್ತು ಗೆದ್ದಿದ್ದು ಸಕ್ಕತ್ ಖುಷಿ ಆಗೋಯ್ತು. ಕಲಸಿಬಾಳ್ಯ ಮಾರ್ಕೆಟ್ ನಂಬಾಸು ವಿರಾಟ್ ನಿಜವಾಗ್ ಸೂಪರ್ ಆಗಿತ್ತು. ಇವತ್ತು ಇನ್ನೊಂದು ಗೊತ್ತಾ, ಇವತ್ತು ಏಪ್ರಿಲ್ 24. ಏನು ಇವತ್ತು ವಿಶೇಷ? ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ದಿನ ಇವತ್ತು. ಕನ್ನಡಿಗರ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ದಿನ ಇವತ್ತು. RCB ಕಪ್ ಗೆದ್ದವ್ರೆ. ಕಪ್ ಗೆದ್ಬಿಡ ಇವತ್ತು ನಮ್ಗೆ ಅಂತ ಹಂಗೆ ಖುಷಿ ಆಗೋಯ್ತು. ಬಟ್ ಮ್ಯಾಚ್ ಸಕ್ಕತ್ತಾಗಿತ್ತು. ಲಾಸ್ಟ್ ಅವರಲ್ಲಿ RCB ಬೌಲಿಂಗ್ ಮಾಡ್ಬೇಕಾರೆ ಪುನಃ ಹೊಡ್ಸ್ಕೊಂಡೆ ಗೊತ್ತಾ. ಅವಾಗ ನಮ್ಮ ಪಕ್ಕದಲ್ಲಿ ಇದ್ದವರೆಲ್ಲ ಹೆಂಗೆ ಪಟ್ಟಿದೀವಿ ಶಾರ್ಟ್ ಗೀಟು ಅಂತ ಇದ್ರು. ಆಮೇಲೆ ಪುನಃ ಲಾಸ್ಟ್ ಓವರ್ ಈಗ ಬಂದು ಹೊಡೆದ ಗೊತ್ತಾ, ಹೆಂಗೆ ನೀ ಕೊಡದ ಶಾರ್ಟ್ ನಾನು ಸೇರ್ಬಿಡಿ ಅರಿಶಿನ ಘಾಟು ಅಂದ್ಬಿಟ್ಟು ನಾನು ಕೊಟ್ಟು ಬಂದೆ. ಮ್ಯಾಚ್ ಸಕ್ಕತ್ತಾಗಿತ್ತು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ. ಹಂಗೆ IPL 10 ಟೀಮು, ನಮ್ಗೆ ಗೊತ್ತಿರೋದು ಒಂದೇ ಟೀಮು, RCB. ಜೈ RCB ಅಷ್ಟೇ. ಪಡಿಕಲ್ ಹೆಂಗ್ ಆಡ್ದ ಕನ್ನಡಿಗ ಇವತ್ತು? ಅವ್ರು ಬಿಡ್ರಿ, ಇವತ್ತು ಪಡಿಕಲ್ಲು ಮತ್ತೆ ವಿರಾಟ್ ಕೊಹ್ಲಿ ಅವ್ರಿಬ್ಬರು ಮ್ಯಾಚು. ಪಡಿಕಲ್ಲು ಫಸ್ಟ್ 50 ಮಾಡ್ಕೊಬಿಟ್ರು, ಆಮೇಲೆ ನೋಡಿ ವಿರಾಟ್ ಕೊಹ್ಲಿ ಸೆಕೆಂಡ್ 50 ಮಾಡಿದ್ರು. ಬಟ್ ಪಡಿಕಲ್ಗಿಂತ ಜಾಸ್ತಿ ಅವ್ರು ಹೊಡೆದು. ಇವತ್ತು ನಾನು ಇನ್ನೊಂದೇನಪ್ಪ ಅಂತಂದ್ರೆ ಸಾಯಿ ಸೋಷನ್ ಮಿಸ್ ಇವತ್ತು ವಿರಾಟ್ ಕೊಹ್ಲಿ ಅಂತ ಅನ್ಕೊಂಡಿದ್ದೆ. ಬಟ್ 81ಗೆ ಔಟ್ ಆಗ್ಬಿಟ್ರು. ಅದೊಂದು ಸ್ವಲ್ಪ ವಿಚಾರವಾಯ್ತು. ಬಟ್ ಮ್ಯಾನ್ ಆಫ್ ದಿ ಮ್ಯಾಚ್ ವಿರಾಟ್ ಕೊಹ್ಲಿ, ನಮ್ಮ ಬಾಸ್ಗೆನೆ ಇವತ್ತು ಮ್ಯಾನ್ ಆಫ್ ದಿ ಮ್ಯಾಚ್. RCB ಕೊನೆಗೆ ಹೇಳೋದಂತ ಒಂದೇ ಮಾತು, ಎಲ್ಲಾದ್ರೂ ಎಂತಾದ್ರೂ ಇವತ್ತು RCBಗೆ ನೀ ಕಪ್ ಗೆಲ್ತಾನೆ ಇರು ಅಷ್ಟೇ. RCB ಕಪ್ ಗೆಲ್ತಾನೆ ಇರು. ನ್ಯಾಯ ಎಲ್ಲಿದೆ? CSK ಹುಡುಗ ಜೀವನ ಒಂಥರ ನಾಯಿ ಜೀವನ ಆಗಿತ್ತು. ನಾಯಿ ಜೀವನ ನಾವು ನಮ್ಮ ಏನೇ ಇದ್ರು ಒಂದೇ ದಿನ ಖುಷಿ ರೀ. ನಾವು ನಿನ್ನೆ ನಾವು ಮ್ಯಾಚ್ ಗೆದ್ದೀವಿ, ಫುಲ್ ಖುಷಿ ಒಳಗೆ. ಇವತ್ತು ನೋಡ್ರೆ RCB ವಿನ್ ಆಯ್ತು. ಮತ್ತು ಪೂರ ಕಾರ್ಸಕತ್ತಾರೆ ಅವನು. ನಮ್ಮ ಜೀವನ ಬರೀ ಅಳುದ್ರ ಹೋಗೈತ್ರಿ ಅವನವನ. ಅದಕ್ಕೆ IPL ಮ್ಯಾನೇಜ್ಮೆಂಟ್, BCC ಮ್ಯಾನೇಜ್ಮೆಂಟ್ ಒಂದು ಮನವಿ ಮಾಡಾಕತ್ತೀನಿ ರೀ. RCB CSK ಮ್ಯಾಚ್ ಒಂದು 3-4 ದಿವಸ ಗ್ಯಾಪ್ ಕೊಟ್ರೆ ನಾವು 3 ದಿನ ನಗ್ತೀವಿ. ಬರೀ ಒಂದೇ ದಿನ ನಗೋದಂದ್ರೆ ಹೆಂಗೆ ಹೇಳ್ರಿ? ಮರುದಿನ ಮತ್ತೆ ಅಳು ಚಲನೆ ಮಾಡೋದು ನಾವು. ನಮ್ಮ ಜೀವನ ನೋಡಿ ಸಾಕಾಗಿತ್ತು ರೀ. ನಾವು ಬರೀ ಅಳಕೂತ್ರೆ ಕೆಡತ್ತೀವಿ. ನಾನು ಇವು CSK ಹುಡುಗರು ಹೇಳ್ತೀನಿ, ಅವ್ರಿಗೆ ಕಾಡಿಸ್ಬೇಡ್ರಿ. ನಮ್ಮ ಅಪ್ಪಿದ್ದಂಗೆ ಅದಾರ, ಕಾಡಿಸಿದ್ರೆ ಮತ್ತು ಅನಾಹುತ ಕಾಡಿಸ್ತಾರೆ ಅಂತ ಹೇಳ್ತೀನಿ. ಇವು ಕೇಳಲ್ಲ, ಒಂದು ಎದುರ್ತಾವು, ವಾ ಅಂತೇಳಿ ಮತ್ತೆ ಚಾಲೂ ಮಾಡ್ಬಿಡ್ತಾವೆ. ಅವ್ರು ನೋಡಿದ್ರೆ ಅನಾಹುತ ಬಿರ್ಸದ ರೀ. ಸೋತ್ರು ಉರಿಸ್ತಾರೆ, ಗೆದ್ರು ಉರಿಸ್ತಾರೆ. ಅವನವ್ರು ನಮ್ಮನ್ನು ಮಾತ್ರ ಅಳಿಸ್ತಾರೆ. ಅವನವ್ರು ನಮ್ಮ ಜೀವನ ಬರೀ ಅಳೋದ್ರಾಗ ಹೊಂಟೈತ್ರಿ. ಅವನವ್ರು ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ಅವನವ್ರು ಮನ್ಯಾಗ ಹಾಳಾಕತ್ರಿ, ಏನು ಸತ್ತಾಳೆ ಅಂತ ಕೇಳಾಕತ್ತಾರೆ. ಅವನು ಆ ರೇಂಜಿಗೆ ಮನ್ಯಾಗೂ ಬೇಯಕತ್ತಾರೆ. ನಾನು ಅಳೋದು ನೋಡಿ ಅವನು ಕಾಣಿಸ್ಬೇಡ್ರಲಿ RCB ಹುಡುಗರಿಗೆ. ಅವ್ರ ನಮ್ಮ ಅಪ್ಪಿದ್ದಂಗ್ಲಿ ಅವ್ರ ಮ್ಯಾಗಂತ ನಾವು ಹೋಗೋಕ್ಕಾಗಲ್ಲ. ಸೊ ಹೇಳಾಕತ್ತೀನಿ ಕೇಳ್ರಿ. ಸುಮ್ಮ ಗೆದ್ದಾಗ ಮುಚ್ಕೊಂಡು
RCB ಯಲ್ಲಿರುವಂತಹ ಪ್ರತಿಯೊಬ್ಬರು ಆಟಗಾರರು ಯಾಕೆ ಇಷ್ಟು ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ, ಯಾಕೆ ಹೊಡಿಲೇಬೇಕು ಗೆಲ್ಲೇಬೇಕು ಅಂತ ಆಡ್ತಿದ್ದಾರೆ ಗೊತ್ತಾ? ಯಾಕಂದ್ರೆ RCB ಯಲ್ಲಿರುವಂತಹ ಮ್ಯಾಕ್ಸಿಮಮ್ ಜನ ರಿಜೆಕ್ಟ್ ಪರ್ಸನ್ಸ್ ಗೊತ್ತಾ ನಿಮಗೆ? ರೋಹಿತ್ ಶರ್ಮಾ ರಿಜೆಕ್ಟ್, ಆಕ್ಷನ್ ಅಲ್ಲಿ ಯಾರು ತಗೊಳ್ಳಲ್ಲ, RCB ತಗೊಳುತ್ತೆ. ಜಿತೇಶ್ ಶರ್ಮಾ ರಿಜೆಕ್ಟ್, RCB ತಗೊಳುತ್ತೆ. ಟಿಮ್ ಡೇವಿಡ್ ಮುಂಬೈ ಅವರು ರಿಜೆಕ್ಟ್ ಮಾಡ್ತಾರೆ, RCB ತಗೊಳುತ್ತೆ. ಕೃನಾಲ್ ಪಾಂಡ್ಯ ರಿಜೆಕ್ಟ್ ಪೀಸ್, RCB ತಗೊಳುತ್ತೆ. ಒಮಾನಿಯೋ ಶೆಫರ್ಡ್ ರಿಜೆಕ್ಟ್, RCB ತಗೊಳುತ್ತೆ. ಕೊನೆಗೆ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಕೂಡ ರಿಜೆಕ್ಟ್ ಆಗಿದ್ದವರೇ, ಅವರು ಕೂಡ RCB ಯ ಕ್ಯಾಪ್ಟನ್ ಆಗಿದ್ದಾರೆ. ನಮ್ಮಲ್ಲಿರುವಂತಹ ಮ್ಯಾಕ್ಸಿಮಮ್ ಕ್ರಿಕೆಟರ್ಸ್ ಬೇರೆ ತಂಡದವರು ರಿಜೆಕ್ಟ್ ಮಾಡಿರ್ತಾರೆ, ಆದ್ರೆ RCB ಅವರಿಗೆ ಅವಕಾಶ ಕೊಡುತ್ತೆ. ಇದಕ್ಕೋಸ್ಕರನೇ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು, ನನ್ನನ್ನು ರಿಜೆಕ್ಟ್ ಮಾಡಿದಂತವ್ರಿಗೆ ನಾನು ಏನು ಅನ್ನೋದು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ RCB ಎಲ್ರಿಗೂ ಅವಕಾಶ ಕೊಟ್ಟಿದೆ. ನಿಜವಾಗ್ಲೂ ಕೊಟ್ಟಿರೋ ಅವಕಾಶನ ಸದುಪಯೋಗ ಪಡ್ಕೊಂಡು ಪ್ರತಿಯೊಬ್ರು ಸೂಪರ್ ಆಗಿ ಆಡ್ತಿದ್ದಾರೆ. ಹೀಗೆ ಆಡಿ ಒಳ್ಳೇದಾಗ್ಲಿ.